ಮೊಳಕಾಲ್ಮೂರಿನಲ್ಲಿ ರೈತರ ಪ್ರತಿಭಟನೆ. ಕಡಿಮೆ ವೋಲ್ಟೇಜ್ ಸಮಸ್ಯೆಗೆ ತಕ್ಷಣವೇ ಕ್ರಮಕ್ಕೆ ಆಗ್ರಹ. ಮೊಳಕಾಲ್ಮೂರು ಪಟ್ಟಣದ ಬೆಸ್ಕಾಂ ಇಲಾಖೆ ಆವರಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ರೈತರ ಸಮಸ್ಯೆಗಳ ಕುರಿತು ಪ್ರತಿಭಟನೆ ಮಾಡಲಾಯಿತು. ರೈತರ ಪಂಪ್ಸೆಟ್ಗಳಿಗೆ ಕಡಿಮೆ ವೋಲ್ಟೇಜ್ ಸರಬರಾಜು ಆಗ್ತಾ ಇರುವ ಪರಿಣಾಮ ಮೋಟಾರ್ಗಳು ಸುಟ್ಟು ಹೋಗ್ತಾ ಇವೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರಾದ ಬೇಡರೆಡ್ಡಿ ಬಸವರೆಡ್ಡಿ ಅವರು ಮಾತನಾಡಿ, ವಿದ್ಯುತ್ ಟಿಸಿ ಹಾಗೂ ಲೈನ್ಗಳ ಮೇಲೆ ಮರಬಳ್ಳಿಗಳು ಬೆಳೆಯುತ್ತಾ ಇರೋದ್ರಿಂದ ವಿದ್ಯುತ್ ಸೋರಿಕೆ ಉಂಟಾಗಿ ಹೈ ವೋಲ್ಟೇಜ್ ಕಡಿಮೆ ಆಗ್ತಾ ಇದೆ ಅಂತ ಆರೋಪಿಸಿದರು. ತಕ್ಷಣವೇ ಜಂಗಲ್ ಕಟಿಂಗ್ ಮಾಡಿಸಿ ರೈತರಿಗೆ ಸಮರ್ಪಕವಾಗಿ ವಿದ್ಯುತ್ ಸರಬರಾಜು ಮಾಡುವಂತೆ ಅವರು ಆಗ್ರಹಿಸಿದ್ದಾರೆ. ಪ್ರತಿಭಟನೆ ವೇಳೆ ಕಾರ್ಯಪಾಲಕ ಅಭಿಯಂತರರಾದ ರಾಜು ಅವರಿಗೆ ಮನವಿ ಪತ್ರ ಸಲ್ಲಿಸಿ ಟಿಸಿಗಳನ್ನು ಸರಿಯಾದ ಸಮಯಕ್ಕೆ ಒದಗಿಸುವುದು ಸೇರಿದಂತೆ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಅಂತ ರೈತರು ಒತ್ತಾಯಿಸಿದ್ದಾರೆ. ಸಂದರ್ಭದಲ್ಲಿ ಮರಳಹಳ್ಳಿ ರವಿಕುಮಾರ್, ಟಿ ಗಂಗಾಧರ, ಎಸ್ ರಾಜಣ್ಣ, ಹಿರೇಕೆರೆಹಳ್ಳಿ ತಿಪ್ಪೇಸ್ವಾಮಿ, ಚಿಕ್ಕಣ್ಣ, ನಾಗರಾಜು, ಮಹೇಶ್, ಪಾಪಯ್ಯ ಸೇರಿದಂತೆ ರೈತ ಸಂಘದ ಪದಾಧಿಕಾರಿಗಳು, ಸಾರ್ವಜನಿಕರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು.